ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಸಿಎಸ್ ವಿರುದ್ಧ ಅಸಂಬದ್ಧವಾದ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಸಿಎಸ್ ಬಗ್ಗೆ ಎಂಎಲ್ಸಿ ರವಿಕುಮಾರ್ ಅವರು ಅಸಂಬದ್ಧವಾಗಿ ಮಾತನಾಡಿರುವುದರ ಬಗ್ಗೆ ಸುದ್ದಿ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾತನಾಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರವಿಕುಮಾರ್ ವಿರುದ್ಧ ನಾಗಲಕ್ಷ್ಮಿ ಚೌಧರಿ ಕಿಡಿಕಾರ್ತಾ ಇದ್ದಾರೆ. ಅಷ್ಟೇ ಹೀನಾಯವಾಗಿ ಮಾತನಾಡಿರುವ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದೇವೆ, ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 79 ಪ್ರಕಾರ ಮಹಿಳೆಗೆ ಮಾನಹಾನಿ ವಿಚಾರವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲಿಸಿ ಕ್ರಮವನ್ನ ಕೈಗೊಳ್ಳಬೇಕು. ಒಂದಾದ ಮೇಲೆ ಒಂದು ಮಾತನಾಡ್ತಾನೆ ಇದ್ದಾರೆ. ಕ್ರಮವನ್ನ ಕೈಗೊಳ್ಳಿ. ಒಮ್ಮೆ ಇವರಿಗೆ ಶಿಕ್ಷೆ ಆದ್ರೆ ಎಲ್ಲರೂ ಬುದ್ಧಿ ಕಲಿತಾರೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಮಾತನಾಡೋದಕ್ಕಿಂತ ಮುಂಚೆ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಪದೇ ಪದೇ ನಾಲಿಗೆಯನ್ನ ಹರಿಬಿಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಕಠಿಣವಾದ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಹೇಳನಕಾರಿಯಾದಂತಹ ವಿಚಾರಗಳನ್ನ ಅಥವಾ ನಾಲಿಗೆಯನ್ನ ಹರಿಬಿಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರಬೇಕು. ರವಿಕುಮಾರ್ ವಿರುದ್ಧ ಹೀಗಂತ ನಾಗಲಕ್ಷ್ಮಿ ಚೌಧರಿ ಅವರು ಕಿಡಿಕಾರ್ತಾ ಇರುವುದು. ಸದಸ್ಯರು ರವಿ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮಹಿಳಾ ಆಯೋಗದಲ್ಲಿ ಕಾರ್ಯದರ್ಶಿ ಆಗಿದ್ರು. ಅಂದರೆ ಮಹಿಳೆಯರ ಪರ ಅವರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದಂಥವ್ರು. ನನಗೆ ತುಂಬ ಹೆಮ್ಮೆ ಇದೆ, ಯಾಕಂದರೆ ಆಯೋಗದಲ್ಲಿ ಕಾರ್ಯದರ್ಶಿ ಆಗಿ ಕೆಲಸ ನಿರ್ವಹಿಸಿದ್ದಾರೆ 1 ವರ್ಷ. ಮತ್ತು ತುಂಬ ಅನುಭವ ಇರುವಂಥ ಹೆಣ್ಣು ಮಗಳು. ಇವತ್ತು ಸರ್ಕಾರದಲ್ಲಿ ಅತಿ ಉನ್ನತವಾದಂಥ ಹುದ್ದೆ ಅದು. ಒಂದು ಹೆಣ್ಣುಮಗಳು ಅಲಂಕರಿಸಿದ್ದಾಳೆ, ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಆಫ್ ದ ಕರ್ನಾಟಕ ಗವರ್ಮೆಂಟ್. ಅವ್ರ ಬಗ್ಗೆ ನೀವು ಕೇಳಿ. ನಿಮಗೆ ಏನೋ ಕೆಲಸ ಆಗಲಿಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಥವಾ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಹೋಗಿ ಕೇಳಿ, ಪತ್ರವನ್ನು ಬರೀರಿ. ನೀವು ಯಾರಿಗಾರು ಕಂಪ್ಲೇಂಟ್ ಮಾಡೋದಿದ್ರೆ ಮಾಡಿ. ಅದು ಬಿಟ್ಟು ಎಲ್ಲರ ಮುಂದೆ ಡಬಲ್ ಮೀನಿಂಗು, ದ್ವಂದ್ವ ಅರ್ಥ ಇರುವಂತ ಪದಗಳನ್ನ ಆಡೋದು. ಬೆಳಗ್ಗೆ ಎಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ, ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ. ಏನ್ರಿ ಅದ್ರ ಅರ್ಥ? ಇದೊಂದು ಕ್ರಿಮಿನಲ್ ಅಫೆನ್ಸು. ಸೊ ಸೆಕ್ಷನ್ 79 ಅಡಿ ಇವರೊಂದು ಕ್ರಿಮಿನಲ್ ಅಫೆನ್ಸ್ ಒಳಗಡೆ ಬುಕ್ ಆಗ್ತಾರೆ. ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೀನಿ, ಇವರ ವಿರುದ್ಧ ಕ್ರಮವನ್ನು ತಗೊಂಡು ನಮ್ಗೆ 7 ದಿನಗಳಲ್ಲಿ ನೀವು ನಮಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಯಾಕಂದ್ರೆ ಇದಕ್ಕೆ ಮುಂಚೆನೂ ಗುಲ್ಬರ್ಗಾ DC ಅವ್ರ ಬಗ್ಗೆ ಹೀಗೆ ಮಾತಾಡಿದ್ರು. ನಂತರ ಹೈಕೋರ್ಟ್ ಅವ್ರಿಗೆ ಚಿಮಾರಿ ಹಾಕ್ತು, ಕ್ಷಮೆ ಕೇಳಿಸ್ತು. ನಂತರನೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ನಾನು ಹೇಳೋದೇನಂದ್ರೆ, ಒಂದು ಅಷ್ಟು ಉನ್ನತ ಒಂದು ಅಧಿಕಾರಿ ಬಗ್ಗೆ ನೀವು ಇಷ್ಟು ಮಾತಾಡ್ತೀರಾ, ಸಾಮಾನ್ಯ ಹೆಣ್ಮಕ್ಳಿಗೆ ಹೆಂಗ್ ಮಾತಾಡ್ತೀರಾ? ಯಾವ ತರ ನಿಮ್ಮ ಮನಸ್ಥಿತಿ ಇರುತ್ತೆ? ಹಾಗಾಗಬಾರ್ದು. ಇವರೆಲ್ಲರಿಗೂ ಬುದ್ಧಿ ಕಲಿಬೇಕು ಇವರು. ಹಾಗಾಗಿ ಆ ಕ್ರಿಮಿನಲ್ ಅಫೆನ್ಸ್ ಒಳಗಡೆ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕು ಅಂತ ಹೇಳಿ ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೀನಿ. ಒಂದು ಹೆಣ್ಣು ಮಗಳ ಬಗ್ಗೆನೂ ಒಂದು ವಿಷಯ ಬಂದ್ರೆ ಅದ್ರ ಬಗ್ಗೆ ವಿಷಯ ಮಂಡನೆ ಮಾಡ್ಬೇಕು ಅವರು. ಅಂತ ಸ್ಥಿತಿಯಲ್ಲಿ ಇದ್ದವರು ಈ ತರ ಡಬಲ್ ಮೀನಿಂಗ್ದು ಮಾತಾಡೋದು, ದ್ವಂದ್ವ ಅರ್ಥ ಕೊಡುವಂತ ಮಾತುಗಳನ್ನ ಆಡೋದು, ಕ್ಷುಲ್ಲಕವಾಗಿ ಮಾತಾಡೋದು, ಇದು ಅವ್ರ ಮನಸ್ಥಿತಿ ತೋರಿಸುತ್ತೆ. ನಗಾಡೋದು, ಇದೆಲ್ಲ ಅವ್ರ ಮನಸ್ಥಿತಿ ಸರಿ ಇಲ್ಲ. ಇಂಥವರೆಲ್ಲ ಆ ಜಾಗಕ್ಕೆ ಹೋಗೋದು ಸರಿ ಇಲ್ಲ ಅಂತ ನನ್ಗನ್ಸತ್ತೆ. ಯಾಕಂದ್ರೆ ಅಂಥವ್ರು ಹೋಗ್ಬಾರ್ದು ಅಂತ ಜಾಗಕ್ಕೆ. ಆ ಥರ ಮನಸ್ಥಿತಿ ಇರೋರು ಹೋಗ್ಬಾರ್ದು. ವಿಧಾನಸಭೆ, ವಿಧಾನ ಪರಿಷತ್ ಅಂತಂದ್ರೆ ಜನರ ಕೆಲಸ ದೇವ್ರ ಕೆಲಸ. ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಕೆ ಹೊರತು ಈ ತರ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಇವರು ಒಂದಾದ್ಮೇಲೆ ಒಂದು ಹೆಣ್ಣು ಮಗಳನ್ನ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ಹೆಣ್ಣು ಮಗಳ ಮೇಲೆ ಈ ತರ ಮನಸ್ಥಿತಿ ಇದೆ ಅಂತಾನೂ ಹೋಗಲೇಬಾರ್ದು. ಇವ್ರು ಯಾವುದಕ್ಕೂ ಇವ್ರ ಲಾಯಕ್ಕೆ ಅಲ್ಲ.